ಅಣ್ಣ ನಮಸ್ತೆ. ನಮಸ್ಕಾರ ಸರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಡೈಲಿ ನೋಡ್ತೀನಿ. ನಿಮ್ಗೆ ಯಾರು ಚೆನ್ನಾಗಿ ಆಡ್ತಿದ್ರೆ ಯಾರು ಚೆನ್ನಾಗಿ ಆಡ್ತಿಲ್ಲ ಇಲ್ಲಿ ಕಾವ್ಯ ಚೆನ್ನಾಗ್ ಆಡ್ತಾವ್ರೆ, ಹಾ ಆಮೇಲೆ ರಘು ಚೆನ್ನಾಗ್ ಆಡ್ತಾವ್ರೆ. ಓಕೆ. ಅದ್ರೊಳಗೆ ಈ ಅಶ್ವಿನಿ ಗೌಡ, ಧ್ರುವಂತು, ಹಾ ಅವನ ಗಡ್ಡ ಅವನ ಹೆಸರನ್ನ ಮತ್ತೆ ಬಿಟ್ಟೆ, ಇದು ಕಾಕ್ರೋಚ್ ಕಾಕ್ರೋಚ್ ಸುದ್ದಿ. ಹಾ ಅವ್ರ 3 ಜನನು ಈ ಸರ್ 4 ಜನನು ಎಲಿಮಿನೇಷನ್ ಮಾಡ್ಬಿಡ್ಬೇಕು ಈ ವಾರ. ಈ ವಾರ ಯಾಕೆ? ಯಾಕೆ ಅವ್ರ ಆಡಕ್ ಹೋಗಿಲ್ಲ, ಮತ್ತೆ ಬರೀ ಪ್ರೆಸ್ಟೇಜ್ ತೋರ್ಸ್ಕೊಳಕ್ ಹೋಗವ್ರೆ. ಪ್ರೆಸ್ಟೀಜಾ? ಏನ್ ಪ್ರೆಸ್ಟೀಜ್? ಅಶ್ವಿನಿ ಗೌಡ ಕೇಳ್ತಾಳೆ ಗಿಲ್ಲಿನ, ಹಾ ನೀನ್ ಯಾವ್ದಾರ ಕಂಪ್ನಿಲಿ ಯಾವ್ದಾರ ಬಟ್ಟೆಗಳು ತಗೊಂಡು ನೀವು ಇದು ಸೆಲೆಬ್ರೇಷನ್ ಮಾಡಿದ್ದೀರಾ? ಹಾ ನೀನ್ ಏನ್ ಬಿಗ್ ಬಾಸ್ ಒಳಗೆ ಬಂದು ಕಿತ್ತ ಹಾರಾಕಿದಿ ಅಂತ ಕೇಳ್ತಾಳೆ. ಹಾ ಹಾ ಅವಳೇನ್ ಕಿತ್ತ ಹಾರಾಕಕ್ ಹೋಗಿದ್ದಾಳೆ, ಎಲ್ಲಾರ ಅಂಟಾಕಕ್ಕೆ ಕಿತ್ತ ಹಾಕಕ್ಕೆ ಹೋಗಿದ್ದಾಳೆ ಹಾ 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 ಅಲ್ವೇನ್ರಿ? ಓಕೆ. ನಾನೊಬ್ಬ ಹಳ್ಳಿಯವನು, ಹ್ಮ್ ಆಯ್ತಾ? ಹ್ಮ್ ಆ ಗಿಲ್ಲಿ ಬಲಿ ನಿಕ್ಕಂಡ್ರದ್ಕೆ ಅವನ್ನ ಹೀಯಾಡಿಸ್ತಾಳೆ. ಚಡ್ಡಿ ಕಂಡೆ ನಮ್ಮೂರಲ್ಲೆಲ್ಲ ಡೆಲ್ಲಿಗೆ ಹೋಯ್ತಾರೆ. ಚಡ್ಡಿ ಕಂದೆ? ಚಡ್ಡಿ ಕಂಡೆಯ ಹಾ, ಹಾ. ನಮ್ಮೂರಲ್ಲಿ ನಂಜುಂಡಣ್ಣ ಅಂತವ್ರ ಪ್ಲೇಟ್ ಅಲ್ಲಿ ಚಡ್ಡಿಗೆ ಹೋಗಿದ್ದ. ಹಾ ನಿಮ್ ಊರ ನಂಜುಂಡಣ್ಣ ಫ್ಲೈಟ್ ಅಲ್ಲಿ ಚಡ್ಡಿಗೆ ಹೋಗಿದ್ದ. ಚಡ್ಡಿ ಕಂಡ್ರ ಮನ್ಸಲ್ವಾ? ಹೌದು. ಅವಳು 50,000 ರೂಪಾಯಿ ಸೀರೆ ಉಟ್ಕೊಬಿಡ್ತಾಳೆ, ಇವ್ನ ಬಲಿನ ಹಾಕೋ ಚಡ್ಡಿ ಇಕ್ಕೊಬಿಡ್ತಾನೆ. ಅಂದ್ರೆ ಅವ್ನ ಹಳ್ಳಿ ರೈತರ ಮಗ. ಹಾ 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 ಅವ್ರ ಅಪ್ಪ ಅವ್ರ ಅಮ್ಮ ಕುರಿ ಕಾಯ್ತಾರೆ, ಹ್ಮ್ ಕಬ್ಬಂಗತೆ ಉಳ್ತಾರೆ, ಉಳ್ತಾರೆ. ಆಗಲ್ಲ ಇವ್ರ ಕಾಲ ಉಳಕಾದದೆ? ಆಗಲ್ಲ ಆಗಲ್ಲ ಆಗಲ್ಲ. ಅವ್ನು ಉಳ್ತಾನೆ. ಬೇಕಾರೆ ಇವತ್ತು ಚಡ್ಡಿ ಇಕ್ಕಂಡಲ್ಲ, ಬೇಕಾದ್ರೆ ಅಂಡರ್ವೇರ್ ಇಕ್ಕಂಡು ಕತೆ ಉಳ್ತಾನೆ. ಹ್ಮ್ 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 ಮತ್ತೆ ಜೊತೆಗೆ ನೀನು ಬಡವ ಅನ್ಕೊಂಡು ಡ್ರಾಮಾ ಮಾಡಕ್ ಅವ್ನು ಯಾರ ಅಶ್ವಿನಿ ಗೌಡ ಅಂತ ಹೋಗಿ ನಾನು ಬಡವ, ನನ್ಗೆ ಊಟ ಕೊಡವ, ನನ್ಗೆ ಬಟ್ಟೆ ತಗೊಡವ ಅಂತ ಹೋಗಿದ್ನೆ. ಅಲ್ಲ ಇವ್ರ ಹತ್ರ ಧ್ರುವಂತ ಹತ್ರ ಕೇಳ್ದ. ಯಾರು? ಧ್ರುವಂತು ಹೇಳ್ತಾ ಇರೋದು ಬಡವ ಅಂತ. ಆ ಮೊನ್ನೆ ಹೊಡೆದ್ಬಿಟ್ಟಲ್ಲ ಇವ್ರು ರಿಷಾ. ಹಾ ರಿಷಾಗ್ ಹೋಗಿ ಹಂಗ್ ಹೊಡೆದ್ರಲ್ಲ, ಹಾ ಅವ್ನು ಒಂದೆರಡು ಸುಮ್ಮನೆ ಬಿಟ್ಟಿದ್ರೆ ಹಾ ಬಾತ್ರೂಮ್ ಬಳಿಕ ತೂರ್ಕೊಂಡೋಗಿರೋಳು ಅವಳು. ಅಲ್ಲ ಇಲ್ಲಿ ನೋಡಿದ್ರೆ ಬಾತ್ರೂಮ್ ಒಳಕೊಂಡು ಇನ್ಯಾವ್ ಜಾಗಕ್ಕೆ ಹೋಯ್ತಿರ್ಲಿಲ್ಲ. ಅವಳು ತಾನೇ ಹೋಗಿ ಬಕೆಟ್ ಕೊಡದೆ ಒಳಗ್ ಸೇರ್ಕೊಂಡವಳು. ತಪ್ಪು. ಹಾ ಅಲ್ವಾ? ಹ್ಮ್ ಹ್ಮ್ ಇವನ್ ತಂದು ಏನ್ ಬಾತ್ರೂಮ್ ಒಳಕ್ ಹಾಕಿದ್ನ ಬಟ್ಟೆನ ಹ್ಮ್ ತಂದಲ್ಲಿ ಸೈಡ್ ಅಲ್ಲಿ ಇಟ್ಟಿದ್ದ. ಅಂದ್ರೆ ಆ ಜನರ ಮುಂದೆ ಗಂಡಸರು ಹೊಡೆಯೋದು ತಪ್ಪಲ್ವಾ? ತಪ್ಪು ಸರ್. ಈಗ ನಿಮ್ಗೆ ಹೊಡೆದ್ರೆ ಒಂದ್ ಹೆಂಗಸು ಹ್ಮ್ ನಿಮ್ಗ್ ಕೈ ಮಾಡಿದ್ರೆ ನೀವು ಸುಮ್ ಬಿಡ್ತೀರಾ? ಹಾ ಅದೇ 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 ಹೋದ್ ಸರಿ ಹಾ ಲಾಯರ್ ಜಗದೀಶ್ನ ಹೌದು. ಅವಳು ಕುಂದಾಪುರ ಚೈತ್ರ, ಹಾ ನೀನ್ ನಿಮ್ಮ ಅಪ್ಪನ ಗುಟ್ಟಿದ್ಯಾ ಅನ್ನೋದು ಒಂದೇ ಒಂದು ಮಾತಿಗೆ ತಳ್ಳಾಡಿದ್ಕೆ ಹಾ ಲಾಯರ್ ಜಗದೀಶ್ನ ಆಚೆ ಕಳ್ಸ್ರಿ. ಇನ್ ಯಾಕೆ ಮಡಿಕೊಂಡಿದಾರ ಅವಳನ್ನ? ಮತ್ತೆ ಅದು ಪ್ರಶ್ನೆ. ಅದೇ ಜನ ಕೇಳ್ತೀರ ಅಲ್ವಾ? ತಪ್ಪು ಮಾಡಿ. ಇಲ್ಲಿ ಬರೀ ಕಾಮಿಡಿ ಮಾಡ್ತಾನೆ. ಅವ್ನು ಆಟ ಆಡಕ್ ಹೋಗಿದ್ದಾನೆ. ಅವ್ನ ಆಟ ಆಡಕ್ಕೆ ಬಿಟ್ಕೊಡ್ತಾ ಇಲ್ವಲ್ಲ ಇವ್ರು. ಒಬ್ರಾದ್ಮೇಲೆ ಒಬ್ರು ಎತ್ ಕಟ್ಟೋದು, ಅವನ್ನ ಇದ್ ಮಾಡೋದು. ಹಾ ಹಾ ಅವನೇನ್ ಆಟ ಆಡ್ತಾನೆ? ಹೌದೌದು. ಆ ಕಾವ್ಯನ್ ಬಗ್ಗೆ ಇವ್ನ ಎತ್ ಕಟ್ಟೋದು, ಇವನ್ ಬಗ್ಗೆ ಅವ್ನ ಎತ್ ಕಟ್ಟೋದು. ಹಾ ಹಾ ಏನ್ ಆಟ ಆಡ್ತಾನೆ? ರಾತ್ರಿ ಅವನು ಮಾಡು ಹಾ ಬರೀ ಅವ್ನು ಇವ್ರ ಕಡೆಯವ್ರನ್ನೇ ತಗೋಬಿಟ್ಟ ಹಾ ಹಾ ಎಲಿಮಿನೇಷನ್ ಮಾಡಕ್ಕೆ ಕಡೆಯವ್ರನ್ನೇ ತಗೊಂಡ್ಬಿಟ್ಟ ಅಂತ ಅಂತಾರೆ. ಅವ್ನ್ ಕರೆಕ್ಟ್ ತಗೊಂಡಿದ್ ನಿರ್ಧಾರ ಸರಿಯಾಗಿದೆ. ಸರಿಯಾಗಿದೆ. ಈಗ ಗಿಲ್ಲಿ ಕಳಪೆ ಅಂದ್ಬಿಟ್ಟು ಹೋದ ವಾರ ಅವನ ಕಳಪೆನೆ ಮಾಡ್ಬಿಟ್ಟು ಜೈಲಿಗೆ ಕಳ್ಸಿದ್ರು. ಜನ ಬಿಟ್ರೆ ಹೌದೌದು ಜನ ಬಿಟ್ರೆ ಸರ್, ಜನ ನೋಟ್ ಲಿಸ್ಟ್ ಅಲ್ಲಿ ಇವತ್ತು ಗಿಲ್ಲಿನೇ ಪ್ರಶ್ನೆ ಇರೋದು. ಹೌದಾ? ಅಲ್ವಾ? ಹಾ ಹಾ ಇವ್ರೆಲ್ಲಾರು ಕಳಪೆ ಕೊಟ್ಬಿಟ್ಟು ಜೈಲಿಗೆ ಕಳಿಸ್ಬಿಟ್ರೆ ಜನ ಬಿಟ್ಟಿದಾರ. ಜನ ನೋಡ್ತಾ ಇಲ್ವಾ? ಕರ್ನಾಟಕ ಜನತೆ ನೋಡ್ತಾ ಇಲ್ವಾ? ಅಂದ್ರೆ ಈಗ ಒಳಗಡೆ ಇರೋರ್ಗೆ ಅರ್ಥ ಆಗ್ತಾ ಇಲ್ವಾ? ಹೊರಗಡೆ ಜನ ಯಾರು ಮೆಚ್ಕೋತಾವ್ರೆ? ಅವ್ರಿಗೆ ಅರ್ಥ ಆಗಕ್ಕೆ ಆಗಿದ್ರೆ ಒಳಗೆ ಏನೇನ್ ಸಿಗ್ತದ? ಅವ್ರಿಗೆ ಅರ್ಥ ಆಗಕ್ಕೆ ಏನ್ ಸಿಗ್ತಾ ಇಲ್ಲ. ಅವ್ರಿಗೆ ಅರ್ಥ ಆಗಕ್ಕೆ ಹಾ 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 ಚಂದ್ರಪ್ರಭಾ ಗಿಲ್ಲಿಯ ನೀನು ಬರೀ ಹೇಗೆ ಕಾಮಿಡಿ ಮಾಡ್ಕೊಂಡೆ ಬಂದ ಗುರು ಅಂದ. ಹಾ ಉರ್ಕಂಡ್ ನೆನೆ ಸೊಂಟು ಬಂದ ಆಚೆಗೆ. ಅಯ್ಯಯ್ಯ ಉರ್ಕೊಂಡು ಬಂದ್ಬಿಟ್ಟ. ಅವ್ರು ಹೇಳೋದ್ ಮೊದ್ಲು ಇವನೇ ಹಚ್ಬಿಟ್ಟದ. ಅವನೇ ಬಂದ್ಬಿಟ್ಟ. ಯಾಕೆ ಅವ್ರು ಬಂದದ್ದು ಏನ್ಕಂತ ನಿಮ್ಗೆ ಏನೋ ಐಡಿಯಾಸ್ ಇದೆಯಾ? ಐಡಿಯಾ ಸಿಕ್ತಂದ್ರ ಇವನು ತೊಡೆ ಮೇಲೆ ಮಲಿಕತ್ತಿದ್ನಲ್ಲ, ಅವೆಲ್ಲ ಇವನು ನಿಶಾಗೌಡನ್ ತೊಡೆ ಮೇಲೆ. ನಿಶಾ ಅಲ್ಲ, ರಿಷಾ. ಹಾ ಸ್ವಲ್ಪ ಕನ್ಫ್ಯೂಷನ್. ಹಾ ಹಾ ರಿಷಾಗೌಡನ್ ತೊಡೆ ಮೇಲೆ ಮಲಿಕೋತಿದ್ದ. ಆಮೇಲೆ ಇವನಾಗಿ 2 ತಲೆ ಆಗುವಂತ ಕಣ ಏನೋ ಬೋಲ್ಡ್ ಹಾಕ್ಬಿಟ್ಟ ಅವನಿಗೆ. ಹಾ 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 ಧನಸ್ಸು ಹಾ ಹಾ ಅವ್ನ್ ಅಷ್ಟಕ್ಕೆ ಉರಿ ಎತ್ಕೊಬಿಡ್ತು. ಅವ್ನ ಆಡ್ತಿದ್ದಂಗೆ ಚಂದ್ರಪ್ರಭಾ ಒಳಗೆ ಹಾ ಹಾ ಊಸ್ರುವಳ್ಳಿ ಅಂತ ಆಟ. ಹಾ ಹಾ ಅವ್ನ ಆಡ್ತಿದ್ದಂಗೆ ಅವ್ನ ಹಾಕಿದ್ದಂಗೆ ಅದಕ್ಕೆ ಬೇಜಾರಾಗಿ ಇವರೇ. ಹೌದು. ಅಂದ್ರೆ ನಾವೇ ಎಲಿಮಿನೇಟ್ ಆಗ್ಬಂದು ತೆಗ್ದಾಕ ಬದಲು ನಾವ್ ಬಂದ್ಬಿಡ್ಬೇಕು. ಹೌದು. ಅವ್ನ ಆಚೆಗೆ ಮತ್ತೆ ಹೊಂಟೋಗಿದ್ದ. ಆಮೇಲೆ ಇವ್ರಿಬ್ರು ಇದ್ ಮಾಡ್ಕೊಂಡಾಗ ಅವ್ನ್ ಸೇಫ್, ಅವ್ನ್ಗೆ ಇದ್ ಕೊಟ್ಟಿದ್ರು ಒಂದು, ಅವ್ನ್ ಸೇಫ್ ಆದ. ಇವನನ್ನ ಆಚೆ ಕಳ್ಸಿ. ಈ ಕಾಕ್ರೋಚ್ ಸುದ್ದಿ ಬಗ್ಗೆ ಏನನ್ಸುತ್ತೆ? ಕಾಕ್ರೋಚ್ 2 ತಲೆ ಹಾವಿದ್ದಂಗೆ ಸರ್ ಅವ್ನು. ಹೌದಾ? ಯಾಕೆ ಚೆನ್ನಾಗ್ ಆಡ್ತಾರ? ಒಳ್ಳೊಳ್ಳೆ ಸಿನಿಮಾ. ಅಶ್ವಿನಿ ಗೌಡನ್ ಜೊತೆ ಚೆನ್ನಾಗಿರೋದು ಒಂದ್ ದಿವಸ. ಒಳ್ಳೆ ಸಿನಿಮಾದಲ್ಲೆಲ್ಲ ಮಾಡಿದಾರಲ್ಲ. ಯಾರು? ನಾನ್ ಚಡ್ಡಿ ಕಂಡಿ ನಾನ್ ಕಳ್ಸಿ ನೋಡೋಣ. ಏನಕ್ಕೆ ನೀವು ಪಾತ್ರ ಮಾಡಕ್ಕಾಗತ್ತ ಅವ್ರು ಮಾಡುವಂಗೆ? ಯಾರು? ಕಾಕ್ರೋಚ್ ಸುದ್ದಿ ಮಾಡುವ 21 ಸರ್ ನಾಟಕ ಮಾಡಿ ಸ್ವಾಮಿ. ನಾಟಕವಾ? ಹಾ. ಎಂತೆಂತ ನಾಟಕ ಮಾಡಿದೀರಿ ನೀವು? ಈ ಮುನ್ನ ದುರ್ಯೋಧನ ಎಲ್ಲಾನು ಮಾಡಿದ್ದೀನಿ. ಒಂದ್ ಕಂದ ಬಿಡು ಮತ್ತೆ ನೋಡು, ಮತ್ತೆ ಒಂದ್ ಕಂದ ಹಾಕಿ ನೋಡ. ಕೊಡಿ ಇಟ್ಕೊಂತೀನಿ, ಕೊಡಿ ನಾನು ಅದನ್ನ. ಇಲ್ಲ ಮಾತಾಡಿ ಆಯ್ತು, ಅಲ್ಲಿ ಬೇರೆ ಮಾತಾಡಿ ಆಯ್ತು. ಅಲ್ಲಣ್ಣ ಈಗ ಸರಿ, ಕಾಕ್ರೋಚ್ ಸುದ್ದಿ ಅವ್ರ ಬಗ್ಗೆ ನಿಮ್ಗೆ ಆಸಕ್ತಿ ಇಲ್ಲ.
ಸರ್ ಅಲ್ಲಿ ಬಿಗ್ ಬಾಸ್ ಹೋಗಿರೋದು ಹಾ ಇವ್ರ ಆಸ್ತಿ ತೋರ್ಕೊಳಕ್ಕೆ ಅಂತಸ್ತು ತೋರ್ಸ್ಕೊಳಕ್ಕೆ ಅಲ್ಲ ನಾನ್ ಹೇಳ್ತಾ ಇರೋದು. ಹೌದು, ಅದು ಒಂದು ಶೋ. ಹಂಗೆ ಮ್ಯಾನೇಜ್ ಮಾಡಿ. ಹಾ ಕರ್ನಾಟಕದಲ್ಲಿ ಅದೊಂದು ದೊಡ್ಡ ಶೋ ಹೌದೌದು, ಅಲ್ವಾ. ಅದು ಬಡವರು ಹೋಗ್ಬೋದು, ಶ್ರೀಮಂತರು ಹೋಗ್ಬೋದು, ಎಲ್ರು ಇಲ್ಲಿ ಹೋಗ್ಬೋದು. ಪಾಪ ಅಣ್ಣ ತರಕಾರಿ ಮಾಡ್ತಾ ಇರೋರು ಹೋಗ್ಬೋದು ಹೌದೌದು. ಅಲ್ವಾ. ಹೋಗೋದ್ ಎಂತಕ್ಕೆ, ಅದು ಬಡವರು ಶ್ರೀಮಂತ ಅನ್ನ ತೋರ್ಸ್ಕೊಳಕಲ್ಲ ಹೋಗೋದು. ಪ್ರತಿಯೊಬ್ಬ ವ್ಯಕ್ತಿ ಒಳಗಡೆ ಹೋಗೋದು ಅವ್ರವ್ರಿರೋ ಟ್ಯಾಲೆಂಟ್ ತೋರ. ಈಗ ರಕ್ಷಿತಾ ಶೆಟ್ಟಿ ಬಗ್ಗೆ ಏನ್ ಅನ್ಸುತ್ತೆ? ಹುಡುಗಿ ಚಿಕ್ಕ ಹುಡುಗಿ ಬಂದಿದೆಯಲ್ಲ, ಪಾಪ ಹುಡುಗಿ ಕನ್ನಡ ಅರ್ಥ ಆಗಲ್ಲ, ಕನ್ನಡ ಇವ್ರು ಬರಲ್ಲ. ಕನ್ನಡ ಮಠ ಮಾತಾಡಕ್ ಬರಲ್ಲ. ಹಾ ಪಾಪ ಈ ಅಶ್ವಿನಿ ಗೌಡನುವೆ ಅವಳು ಇನ್ನೊಬ್ಳು ಅವ್ಳ ಜೊತೆಲಿ ಇದ್ರಲ್ಲ ಮೊದ್ಲಿಗೆ ದೂರ ಆಗ್ಬಿಟ್ಟವ್ರೆ. ಜಾನ್ವಿ ಅಲ್ಲ ಜಾನ್ವಿನ ಅವಳ ಹೆಸರು ಜಾನ್ವಿ. ಹಾ ಹಾ ಓಲಿ ಅಶ್ವಿನಿ ಗೌಡನ್ ಜೊತೆಲಿ ಇದ್ದಾಗ ಇಡೀ ಮನೆಗೆಲ್ಲ ಗೆಜ್ಜೆ ಅಳ್ಳಾಡ್ಸ್ಬಿಟ್ಟು ಪಾಪ ಆ ಹುಡುಗಿ ಮೇಲೆ ಮನೆಗೆಲ್ಲ ಗೆಜ್ಜೆ ಆಡ್ಸ್ಬಿಟ್ರ. ಆ ಹುಡುಗಿ ಮೇಲೆ ತಲೆ ಮೇಲೆ ಹಾಕಿದ್ರು. ಆ ಹುಡುಗಿ ಮಾತಾಡಂಗೆಲ್ಲ ಇವಳು ಅಶ್ವಿನಿ ಗೌಡ ಹೊಡಿಯಕ್ಕೆ ಹೋಯ್ತಾಳೆ. ಆಚೆಗ್ ಬಂದ್ರೆ ಕನ್ನಡದ ಜನ ಯಾರು ಹೊಡಿತಾರೆ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ಯಾಕೆ ನಿಮ್ಗೆ ಅಶ್ವಿನಿ ಗೌಡ ಬಗ್ಗೆ ಬೆಳಿಗ್ಗೆ ಅವಾಗ ನಾನು ನನ್ಗೆ ಒಬ್ರು ವ್ಯಕ್ತಿ ಮೇಲೆ ಆಕ್ರೋಶವಾಗಿ ಹೇಳ್ತಾ ಇಲ್ಲ, ಹೌದೌದು, ಅಲ್ಲಿ ನಡ್ಕೊಳ್ಳೋ ರೀತಿ ಬಗ್ಗೆ ಹೇಳ್ತಾ ಸರ್, ಗಿಲ್ಲಿ ನಟ ಕಾವ್ಯ ಅವರು ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರ ಜೋಡಿಗೆ ಸೂಪರ್ ಆಗಿದೆ. ಅವ್ರ ಪಕ್ಕ ವಿನ್ ಆಗೋದ್ ಗ್ಯಾರಂಟಿ. ಓಕೆ, ಈಗ ಗಿಲ್ಲಿ ನಟ ಕಾವ್ಯ ಚೆನ್ನಾಗ್ ಆಡ್ತಾವ್ರೆ ಅಂತ ಅಂದ್ರೆ, ಹೌದು ಸರ್. ಆದ್ರೆ ಈಗ ಧ್ರುವಂತು ಮತ್ತೆ ಅಶ್ವಿನಿ ಗೌಡ, ರಿಷಾ ಮೂವಾರ್ದು ಬಗ್ಗೆ ಏನ್ ಅಶ್ವಿನಿ ಹೇಳ್ತೀರಾ? ಗೌಡ ಇವೆಲ್ಲ ತರ ಬಕೆಟ್ ತರ ಸರ್ ಇವರು. ಹಾ ಚೆನ್ನಾಗಿ ಆಡಲ್ಲ ಇವರು. ಓಕೆ ಅವ್ರನ್ನ ಇದ್ ಮಾಡಕ್ಕೆ ಅವರು ಬಕೆಟ್ ಓಕೆ ಹತ್ರಕ್ ತಗೊಳ್ಳಿ. ಹಾ ಬಂದ್ರೆ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ. ಹೌದು, ಓಕೆ, ರಕ್ಷಿತಾ ಶೆಟ್ಟಿ ಇಷ್ಟ ಬರ್ತಾರೆ. ಅವರು ಬರ್ತಾರೆ ಸರ್. ಈಗ ರಕ್ಷಿತಾ ಶೆಟ್ಟಿಗೆ ತುಳು ಬರುತ್ತೆ, ಡೌಗಳು ಮಾಡ್ತಾಳೆ, ನಮ್ಮ ಮಂಗಳೂರು ಕರ್ನಾಟಕ ಅದಲ್ವೇ ಅಲ್ಲ, ಹಂಗೆ ಹಿಂಗೆ ಅಂತ ಧ್ರುವಂತ್ ಬೈ. ಮಾತಾಡೋದೇ ಅದೇ ತರ. ಕನ್ನಡ ಕಲಿಯಕ್ಕೆ ಟ್ರೈ ಮಾಡ್ತಾ ಇದಾರೆ ಅವರು. ಆದ್ರೆ ಇಲ್ಲಿ ಬಿಡ್ತಾ ಇಲ್ಲ ಅಲ್ಲಿನ ಜನಗಳು. ಓಕೆ, ಈಗ ಅವ್ರಿಬ್ರಿಗೂ ಏನ್ ಹೇಳ್ತೀರಿ ತಾವು? ಮತ್ತೆ ಆಲ್ ದಿ ಬೆಸ್ಟ್ ಸರ್, ಅವ್ರು ವಿನ್ ಆಗ್ಲಿ ಅಂತ ಹೇಳ್ತೀವಿ ನಾವು. ಅಲ್ಲ, ಈಗ ಧ್ರುವಂತ್ಗೆ ಮತ್ತೆ ಅಶ್ವಿನಿ ಗೌಡಗೆ ಮತ್ತೆ ಯಾರಿದು ರಿಷಾಗೆ. ರಿಷಾ ಸರ್ ನೋಡ್ ಮನೆ ಇದ್ರಲ್ಲಿ ಗಿಲ್ಲಿ ನಟನು ಹೊಡೆದ್ರು. ಆಕ್ಚುಲಿ ಈ ವಾರನೇ ಅವ್ರು ಹೊರಗಡೆ ಬರ್ಬೇಕಾಗಿತ್ತು. ಗಿಲ್ಲಿ ಅವರು ಕ್ಷಮಿಸಿ ಒಳಗಡೆ ಇದ್ ಮಾಡಂಗೆ ಇದು ಮಾಡಿದ್ದಾರೆ. ಅದೇ ಗಿಲ್ಲಿದು ಒಂದು ಪಾಯಿಂಟ್. ಈಗ ಗಿಲ್ಲಿ ಡವ್ ಮಾಡ್ತಾವನೆ, ಬನಿಯನ್ ಹಾಕೊಂಡು ಓಡಾಡ್ತಾನೆ, ಬಾಡಿ ಹಾಕೊಂಡು. ಬಡವ ಸರ್ ಅವನು, ಬಡತನ ತೋರಿಸ್ಕೊಂಡು ಡವ್ ಮಾಡ್ತಾನೆ. ಅವನು ಹಳ್ಳಿಯಿಂದಲೇ ಬಂದಿರೋದು ಅವ್ರು. ಓಕೆ, ಅವರು ಆತರ ತೋರಿಸ್ತಾವ್ರಿ. ಅದನ್ನ ಅವ್ರು ಬಡತನ ಅಂದ್ರೆ ಯಾರು ಏನ್ ಮಾಡ್ತಾ ಬಡತನ ತೋರಿಸ್ತಾ ಇದ್ದಾನೆ ಅಂತಂದ ಏನಿಲ್ಲ, ಇರೋದೇ ಬಡತನ. ಬಡತನ ಸರ್, ಅವ್ರು ಹಳ್ಳಿಯಿಂದ ಬಂದಿರೋ ಮುಗ್ಧ ಹುಡುಗ. ಈಗ ರಕ್ಷಿತಕ್ಕೂ ಅದೇ ತರನೇ ಹೇಳ್ತಾರೆ, ಅವಳು ಬರೀ ಕನ್ನಡ ಬರುತ್ತೆ ಆದ್ರೂ ಎಂತದ್ದು ಗೊತ್ತಾ ಫ್ರೆಂಡ್ಸ್, ಕನ್ನಡ ಬರಲ್ಲ ಸರ್. ಆಕ್ಚುಲಿ ಅವ್ರಿಗೆ ತುಳುನೇ ಜಾಸ್ತಿ ಅವ್ರು ಮಾತಾಡೋದು. ಇಲ್ಲಿ ಕಲಿಯೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇವ್ರು ಅದನ್ನ ಅಪಾರ್ಥ ಮಾಡ್ಕೊಂಡು ಇದ್ ಮಾಡ್ತಾರ. ಅಶ್ವಿನಿ, ಧ್ರುವ ಅವರೆಲ್ಲನ ತುಳಿಯಕ್ ನೋಡ್ತಾವ್ರ ಅವ್ರನ್ನ. ಇನ್ನು ಧ್ರುವ ಮತ್ತೆ ಅಶ್ವಿನಿ ಬಗ್ಗೆ ಏನ್ ಹೇಳ್ತೀರಿ ನೀವು? ಅವ್ರು ಇಲ್ಲ ಸರ್, ಅವ್ರು ಅಷ್ಟೊಂದ್ ಚೆನ್ನಾಗ್ ಆಡ್ತಾ ಇಲ್ಲ. ಅವರು ಮೇಲ್ ಇದ್ ಮಾಡ್ತಾರ ಅಷ್ಟೇ. ಈಗ ನೀವು ಹೊಟ್ಟೆ ಉರಿತಾ ಆಯ್ತು ಅವ್ರು ಗಿಲ್ಲಿ ಚೆನ್ನಾಗ್ ಆಡೋದ್ ನೋಡಿ. ಈಗ ನೀವು ನೋಡಿದ್ರೆ ಹಿಂಗ್ ಹೇಳ್ತೀರಿ, ಮತ್ತೆ ಪ್ರತಿ ವಾರನು ಕೂಡ ಅವರೇ ಸೇವ್ ಆಗ್ತಾರಲ್ಲ, ಅದೇನ ಸರ್ ಅದು ಗೊತ್ತಿಲ್ಲ. ಒಟ್ಟಿಗೆ ಜನಗಳು ಸೇವ್ ಮಾಡ್ತಾವ್ರೆ. ಆದ್ರೆ ಗಿಲ್ಲಿ ನಟ ಮಾತ್ರ ತುಂಬಾನೇ ಚೆನ್ನಾಗ್ ಆಡ್ತಾವ್ರೆ. ಗಿಲ್ಲಿ ನಟ ಚೆನ್ನಾಗ್ ಆಡ್ತಾ ಚೆನ್ನಾಗ್ ಆಡ್ತಾವ್ರೆ ಸರ್. ಓಕೆ, ಇನ್ನು ಕಾಕ್ರೋಚ್ ಸುದಿ ಅಂತ ಇದಾರಲ್ಲ ಅವ್ರ ಬಗ್ಗೆ? ಅವ್ರು ಅಶ್ವಿನಿ ಗ್ರೂಪ್ನವ್ರ. ಅವ್ರು ಚೆನ್ನಾಗ್ ಆಡ್ತಾ ಇಲ್ಲ ಅವ್ರು. ಅವ್ರು ಈ ಸರಿನೇ ಬಾಟಮ್ ಅಲ್ಲಿ ಇದಾರೆ. ನೆಕ್ಸ್ಟ್ ವಾರ ಪಕ್ಕ ಅವ್ರು ಹೋಗೋದ್ ಗ್ಯಾರಂಟಿ. ಓಕೆ, ಕಾಕ್ರೋಚ್ ಸುದಿ ಬರೀ ಡವ್ ಮಾಡ್ತಾವ್ರೆ. ಹೌದು ಸರ್. ಈಗ ಅಶ್ವಿನಿ ಗೌಡ ಇದ್ರಲ್ಲಿ ನೀವು ಒಬ್ಬೊಬ್ರಿಗೆ ಒಂದೊಂದು ಇದನ್ನ ಕೊಡ್ತೀರಾ ಅಂದ್ರೆ, ಅಶ್ವಿನಿ ಗೌಡ ಟೀಮ್ ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕ್ಯಾರೆಕ್ಟರ್ ಕೊಡ್ತೀರಾ? ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ನನಗೆ. ಅಲ್ಲ, ಈಗ ಅಶ್ವಿನಿ ಗೌಡ ಯಾವ ತರ ಕುತಂತ್ರಿನ ಅಥವಾ ಶಕುನಿನ, ಮತ್ತೆ ಇವರು ಯಾರು ಕಾಕ್ರೋಚ್ ಸುದಿ ಏನು ಧ್ರುವಂತೇನ ಆ ತರದಲ್ಲಿ? ಕಾಕ್ರೋಚ್ ಸುದಿ ಅವ್ರು ಒಂಥರ ಬಕೆಟ್ ತರಾನೇ. ಓಕೆ, ಕಾಕ್ರೋಚ್ ಸುದಿ ಬಕೆಟ್. ಹೌದು. ಅಶ್ವಿನಿ ಗೌಡ ಅವರು ಒಂಥರ ಕುತಂತ್ರಿ. ಓಕೆ, ಧ್ರುವನು ಅಷ್ಟೇ ಕುತಂತ್ರಿ. ಇನ್ನು ರಿಷಾನು ಅವ್ರ ಗ್ಯಾಂಗ್ ಸೇರ್ತಿದ್ದಾಳೆ. ಅವ್ರದ್ದು ಕುತಂತ್ರಿ. ಅವಳದು ಕುತಂತ್ರಿ ಬುದ್ಧಿ. ಓಕೆ, ಟೋಟಲ್ ಆಗಿ ಕುತಂತ್ರಿಗಳ ಬುದ್ಧಿ ಅವ್ರದ್ದು. ಹೌದು. ಇನ್ನು ಮೂವಿ ಅಂತ ಬಂದಿದ್ದಾರೆ. ಪಾಪ ಅವ್ರು ತುಂಬಾ ಒಳ್ಳೆಯವ್ರು ಸರ್. ಸೈಲೆಂಟ್, ಯಾರ ಅಂಶಕ್ಕೂ ಹೋಗಲ್ಲ. ಇಲ್ಲಿ ಜೊತೆ ಚೆನ್ನಾಗಿ ಆಟ ಆಡ್ತಾವ್ರೆ. ಪ್ರಿನ್ಸಿಪಾಲ್ ಕೆಲಸ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. 100% ಚೆನ್ನಾಗಿ ಮಾಡಿದ್ದಾರೆ. ಗಿಲ್ಲಿ ಎಷ್ಟೇ ಕಾಟ ಕೊಟ್ರು ನೆನ್ನೆ ಈಗ ಹೊಡಿಯಕ್ ಹೋಗಿದ್ದ ಧ್ರುವಂತು ಗಿಲ್ಲಿಗೆ. ಹೌದು. ಏನ್ ಅನ್ಸ್ತದೆ? ಅದು ತಪ್ಪು ಸರ್. ಅವರು